ಊರು, ಯಾಕೆಂದರೆ ಜಾಸ್ತಿ ಸ್ನೋ ಲೆಪರ್ಡ್ಸ್ ಸಿಗೋದು ಈ ಊರಲ್ಲಿ. ನೀವು ನೋಡ್ಬೋದು, ನಾನು ಬರೋವಾಗ ಈ ಊರು ಬೆಟ್ಟದ ಮೇಲೆ ಇದೆ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯು ಅಂತ. ನಾನು ಲದಾಖ್ನಿಂದ ಇವತ್ತು ನನ್ನ ಹಿಂದೆ ನೀವು ನೋಡ್ಬೋದು, ಆ ಊರು ಆದಮೇಲೆ ಇನ್ನೂ ಒಂದು ಊರು ಬರುತ್ತೆ. ಊರ ಹೆಸರು ಉಲೆ ಅಂತ. ಆ ಊರಲ್ಲಿ ಬರೀ 6 ಫ್ಯಾಮಿಲೀಸ್ ಇದ್ದಾರೆ ಮನೆ. ಸೊ ಆ ಊರಲ್ಲಿ ನಾನು ಸ್ನೋ ಲೆಪರ್ಡ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಹಿಮ ಇನ್ನೂ ಬಂದಿಲ್ಲ. ಹಿಮ ಇದ್ದರೆ ಎಲ್ಲ ಇದು ಬೆಟ್ಟದ ಮೇಲೆ ಫುಲ್ ಸ್ನೋ ಇರುತ್ತೆ. ಸ್ನೋ ಇರುವಾಗ ಸ್ನೋ ಲೆಪರ್ಡ್ ಸಿಗೋಕ್ಕೆ ತುಂಬ ಈಸಿ ಇರುತ್ತೆ, ಯಾಕೆಂದರೆ ಅವ್ರದ್ದು ಫುಟ್ ಪ್ರಿಂಟ್ ಇರುತ್ತೆ ಅಲ್ವಾ. ಆದರೆ ಈಗ ಸ್ವಲ್ಪ ಕಷ್ಟ ಆದರೂ ಕೂಡ ನಾನು ಹೋಗ್ಬಿಟ್ಟು ಸ್ವಲ್ಪ ಟ್ರೈ ಮಾಡ್ತೀನಿ, ಯಾಕೆಂದರೆ ಸ್ನೋ ಲೆಪರ್ಡ್ದು ಕಲರ್ ಮತ್ತು ಈ ಬೆಟ್ಟದ್ದು ಕಲರ್ ಸೇಮ್ ಇರುತ್ತೆ. ಅದಕ್ಕೆ ಸ್ನೋ ಹಿಮ ಬರೋವಾಗ ಸ್ವಲ್ಪ ಈಸಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿಂದ ಅಷ್ಟು ಚೆನ್ನಾಗಿ ವ್ಯೂ ಬರಲ್ಲ. ಅದಕ್ಕೆ ನಾನು ಈಗ ಏನು ಮಾಡ್ತೀನಿ ಅಂದರೆ, ಯಾಕೆಂದರೆ ನೀವು ಎಲ್ಲರಿಗೆ ಗೊತ್ತು ನನ್ನ ಹತ್ರ ಡ್ರೋನ್ ಇಲ್ಲ, ನಾನೇ ಡ್ರೋನ್. ಸೊ ಈಗ ನಾನು ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ತಗೋತೀನಿ. ನನ್ನ ಗಾಡಿ ಕೂಡ ಬರ್ತಾರೆ ಮತ್ತು ಕೆಳಗಡೆದು ಸೂಪರ್ ವ್ಯೂ ನಿಮಗೆ ಈಗ ತೋರ್ಸೋಕ್ಕೆ ನಾನು ಮೇಲೆ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಈ ಕಡೆಯಿಂದ ಹೋಗೋಕ್ಕೆ ಕಷ್ಟ. ಸೊ ಇಲ್ಲಿಂದ ಕೂಡ ಕಷ್ಟ. ಇಲ್ಲಿ ಟ್ರೈ ಮಾಡ್ಬೋದು. ಅಲ್ಲಿ ಮೇಲೆ ಹೋಗ್ಬಿಟ್ಟು
ಇದು ಊರ ಹೆಸರು ಉಲೆ ಅಂತ. ಸೊ ಈ ಊರಲ್ಲಿ ಬರೀ 6 ಫ್ಯಾಮಿಲೀಸ್ಗಳು ಇದೆ. ಸೊ ಈ ಊರು ಲದಾಖ್ ಅಲ್ಲಿ ಸ್ನೋ ಲೆಪರ್ಡ್ ಸೈಡ್ಗೆ ಇದು ಒಂದು ಫೇಮಸ್ ಊರು. ಯಾಕೆಂದರೆ ಜಾಸ್ತಿ ಸ್ನೋ ಲೆಪರ್ಡ್ ಸಿಗೋದು ಈ ಊರಲ್ಲಿ. ಯಾಕೆಂದರೆ ಈ ಊರು ನೀವು ನೋಡ್ಬೋದು, ನಾನು ಬರೋವಾಗ ಈ ಊರು ಬೆಟ್ಟದ ಮೇಲೆ ಇದೆ. ಸೊ ಎಷ್ಟು ಮೇಲೆ ಬೆಟ್ಟದ ಮೇಲೆ ಊರುಗಳು ಇದೆ, ಅಲ್ಲಿ ಸ್ನೋ ಲೆಪರ್ಡ್ ಸಿಗೋಕ್ಕೆ ಜಾಸ್ತಿ ಚಾನ್ಸ್ ಇರುತ್ತೆ. ಯಾಕೆಂದರೆ ಈ ಸ್ನೋ ಲೆಪರ್ಡ್ಗಳು ಅವ್ರಿಗೆ ಚಳಿ ಬರಲ್ಲ. ಸೊ ಅವರು ಮೇಲೆ ಬೆಟ್ಟದ ಮೇಲೆ ಯಾವ ಜಾಗ ಅಲ್ಲಿ ಜಾಸ್ತಿ ಚಳಿ ಇದೆ ಮತ್ತು ಹೇಮ ಇದೆ, ಆ ಜಾಗ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಊರಲ್ಲಿ ತುಂಬ ಸುಮಾರು ನಮ್ಮ ದೇಶ ಕೂಡ ಜನಗಳು ಬರ್ತಾರೆ ಮತ್ತು ಜಾಸ್ತಿ ಫಾರಿನರ್ಗಳು ಈ ಊರಿಗೆ ಬರ್ತಾರೆ. ಯಾಕೆಂದರೆ ಒಂದು ಸ್ಪೆಷಾಲಿಟಿ ಈ ಊರು, ಯಾಕೆಂದರೆ 6 ಫ್ಯಾಮಿಲಿ, ಅದಕ್ಕೆ ತುಂಬ ಪೀಸ್ಫುಲ್ ಏರಿಯಾ, ಏನು ನಾಯ್ಸ್ ಪೊಲ್ಯೂಷನ್ ಇಲ್ಲ ಮತ್ತು ತುಂಬ ಪೀಸ್ಫುಲ್ ಇದೆ. ಅದ್ರ ಜೊತೆ ಇಲ್ಲಿ ಸ್ನೋ ಲೆಪರ್ಡ್ ಮತ್ತು ಬೇರೆ ವೈಲ್ಡ್ ಲೈಫ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ.